ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಪೊಲೀಸ್ ಇಲಾಖೆಯ ಕಾರ್ಯವೈಖರಿ ಪರಿಶೀಲನೆ ನಡೆಸಿದ ಬೆಳಗಾವಿ ಉತ್ತರ ವಲಯದ ನೂತನ ಐಜಿಪಿ ಸಂದೀಪ್ ಪಾಟೀಲ್ ಕಾನೂನು ಸುವ್ಯವಸ್ಥೆ ಕಾಪಾಡಲು ಮೊದಲ ಆದ್ಯತೆ ನೀಡಲಾಗುವುದು ಅಂತ ಹೇಳಿದರು. ಸಮಾಜಘಾತುಕ ಚಟುವಟಿಕೆಗಳು, ಡ್ರಗ್ಸ್ ಜಾಲ ಹಾಗೂ ಅಕ್ರಮ ಮರಳುಗಾರಿಕೆ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಜೂನ್ 16 ಸಂಜೆ 4 ಗಂಟೆ ಸಂದರ್ಭ ಜಮಖಂಡಿ ಶಹರ್ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ ಬೆಳಗಾವಿ ಉತ್ತರ ವಲಯದ ನೂತನ ಐಜಿಪಿ ಸಂದೀಪ್ ಪಾಟೀಲ್ ಠಾಣೆಯ ಕಾರ್ಯವೈಖರಿ ಹಾಗೂ ಅಪರಾಧ ಪ್ರಕರಣಗಳ ಪ್ರಗತಿ ಕುರಿತು ಪರಿಶೀಲನೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ, ಅಧಿಕಾರ ವಹಿಸಿಕೊಂಡ ನಂತರ ವಿವಿಧ ನಗರಗಳ ಪೊಲೀಸ್ ಠಾಣೆಗಳಿಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುತ್ತಿರುವುದಾಗಿ ತಿಳಿಸಿದರು. ಮುಧೋಳ ಹಾಗೂ ಜಮಖಂಡಿ ಠಾಣೆಗಳಲ್ಲಿ ದಾಖಲಾಗಿರುವ ಪ್ರಕರಣಗಳು ಮತ್ತು ಕೈಗೊಂಡಿರುವ ಕ್ರಮಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದಿರುವುದಾಗಿ ತಿಳಿಸಿದರು. ಗಾಂಜಾ, ಮಾವಾ ಹಾಗೂ ಡ್ರಗ್ಸ್ಗಳ ಅಕ್ರಮ ಮಾರಾಟ ಜಾಲಗಳನ್ನು ಪತ್ತೆ ಹಚ್ಚಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಈಗಾಗಲೇ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು. ಜಮಖಂಡಿ ತಾಲೂಕಿನಲ್ಲಿ ಅಕ್ರಮ ಮರಳುಗಾರಿಕೆ ನಡೆಯುತ್ತಿರುವ ಕುರಿತು ಮಾಹಿತಿ ಲಭ್ಯವಾಗಿದ್ದು, ಅದನ್ನು ತಡೆಗಟ್ಟಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಲಾಗುವುದು ಅಂತ ತಿಳಿಸಿದರು. ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಇಲಾಖೆಯ ಪ್ರಮುಖ ಗುರಿಯಾಗಿದ್ದು, ಸಾರ್ವಜನಿಕರ ಸಹಕಾರದೊಂದಿಗೆ ಅಪರಾಧ ನಿಯಂತ್ರಣಕ್ಕೆ ಹೆಚ್ಚಿನ ಒತ್ತಡವನ್ನು ನೀಡಲಾಗುವುದು ಅಂತ ತಿಳಿಸಿದರು. ಪರಿಶೀಲನೆ ಬಳಿಕ ಐಜಿಪಿ ಸಂದೀಪ್ ಪಾಟೀಲ್ ಅವರು ನಗರದ ಪೊಲೀಸ್ ಠಾಣೆ ಆವರಣದಲ್ಲಿ ಸಸಿ ನೆಟ್ಟು ಪರಿಸರ ಸಂರಕ್ಷಣೆಯ ಸಂದೇಶ ನೀಡಿದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಸೈಯದ್ ರೋಷನ್ ಸಮೀರ್, ಸಿಪಿಐ ಮಲ್ಲಪ್ಪ ಮಡ್ಡಿ, ಪಿಎಸ್ಐ ಅನಿಲ್ ಕುಂಬಾರ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಸರ್ ಈ ಕಡೆ ನೋಡಿ. ಸರ್ ಸಲ ಪಿಕಾರ್ ನೋಡಿ ಸರ್, ನೋಡಿ ಸರ್ ಪ್ಲೀಸ್ ಸರ್. ಸರಿಯಾಗಿ ನೋಡ್ಕೊಳ್ಳಿ. ಸೊ ದಾರಿಯಲ್ಲಿ ಮುಧೋಳ ಮತ್ತು ಜಮಖಂಡಿ ಎರಡು ವಿಸಿಟ್ ಮಾಡಿದ್ವಿ. ಮತ್ತು ಇಲ್ಲಿ ಎಷ್ಟು ಕೇಸ್ ರಿಜಿಸ್ಟರ್ ಆಗಿದೆ, ಆನ್ ಆರ್ಡರ್ ಸಿಚುವೇಶನ್ ಏನಿದೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ರೆ ಮುಂದೆ ಎಲ್ಲರಿಗೂ ಸೂಚನೆ ಕೊಟ್ಟಿರೋದು ಈ ಡ್ರಗ್ಸ್ ಎಲ್ಲೆಲ್ಲಿದೆ ಅದ್ರ ಬಗ್ಗೆ ಪತ್ತೆ ಮಾಡಿ ಹೆಚ್ಚಿನ ಗಾಂಜಾ ಪ್ರಕರಣಗಳು ಪತ್ತೆ ಮಾಡಬೇಕು. ಗ್ಯಾಂಬ್ಲಿಂಗ್ ಮಟ್ಕ ಎಲ್ಲಾದರೂ ನಡೀತಾ ಇದೆ ಅದ್ರ ಬಗ್ಗೆ ತಿಳ್ಕೊಂಡು ಅದ್ರ ಮೇಲೆ ಕೂಡ ದಾಳಿ ಮಾಡಬೇಕು. ಆಫೀಸರ್ಸಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಗೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಕರಣ ದಾಖಲೆ ಮಾಡಬೇಕು. ಮತ್ತು ಯಾರ್ಯಾರು ಸಪ್ಲೈ ಮಾಡ್ತಿದ್ದಾರೆ ಅವ್ರು ಈ ಠಾಣೆಯವ್ರು ಇರ್ಬೋದು, ಹೊರಗಡೆಯವ್ರು ಇರ್ಬೋದು ಅಂಥವ್ರನ್ನ ಪತ್ತೆ ಮಾಡಿ ಕೇಸ್ ಮಾಡೋಕ್ಕೆ ತಿಳಿಸಿದೆ. ಪಾಯಿಂಟ್ಸ್ ನಾನು ಹೇಳಿದ್ದು ಫಸ್ಟ್, ಈಗಾಗಲೇ ನೀವು ಹೇಳಿದ ಡ್ರಗ್ಸ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಡ್ರಗ್ಸ್ ರೌಡಿ ಆಕ್ಟಿವಿಟೀಸ್ ಯಾರ್ಯಾರು ಮಾಡ್ತಾರೆ ಅಂಥವ್ರ ಮೇಲೆ ಕಡಿವಾಣ ಹಾಕೋದು, ಮತ್ತು ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಸರಿಯಾಗಿ ಮೇಂಟೈನ್ ಮಾಡ್ಕೊಂಡು ಹೋಗೋದು. ದಟ್ ಇಸ್ ಅವರ್. ಯಾರ್ಯಾರು ರೌಡಿ ಪ್ರವೃತ್ತಿರಿದ್ದಾರೆ ಅಂಥವ್ರ ಮೇಲೆ ಗುಂಡಾ ಕಾಯ್ದೆ ದಾಖಲೆ ಮಾಡ್ತೀವಿ. ಅದನ್ನು ಚರ್ಚೆ ಮಾಡಿ ಆ್ಯಕ್ಷನ್ ತೊಗೊಳ್ತೀವಿ. SP ಗಮನಕ್ಕೂ ತರ್ತೀನಿ. ಬರೀ ಇಲ್ಲೆಲ್ಲ ಬೇರೆ ಕಡೆನೂ ಇದ್ರ ಬಗ್ಗೆ ಏನಾದರೂ ಇದ್ರೆ ಅದ್ರ ಬಗ್ಗೆ ತೊಗೊಂಡ್ರೆ ಈಗ ಗಾಂಜಾ ಇರ್ಬೋದು, ಏನೇ ಇಲ್ಲಿಗಲ್ ಆಕ್ಟಿವಿಟೀಸ್ ಸಾರ್ವಜನಿಕರು ನಮಗೆ ಫೋನ್ ಮುಖಾಂತರ ಸಂಪರ್ಕ ಮಾಡಿ ಮಾಹಿತಿ ಕೊಟ್ಟರೆ ಅದ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ.